ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ರಕ್ಷಿತಾ ಹಾಗೆ ಗಿಲ್ಲಿ ಕನೆಕ್ಷನ್ ಈಗ ಕೊಂದ್ಕೋದಲ್ಲಿ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ರಕ್ಷಿತಾ ಗಿಲ್ಲಿನ ಸಿಕ್ಕಾಪಟ್ಟೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಗಿಲ್ಲಿ ಕೂಡ ಅಷ್ಟೇ, ಬಾರೆ ಹೋಗಿ ಅಂತ ಅವಳ ಕೈ ಹಿಡ್ದು ಎಳೆಯೋದಂತೆ, ಶಾಲ್ ಹಾಕೊಂಡು ಹಿಂಗೆ ಎಳ್ಕೊಳ್ಳೋದಂತೆ, ಫುಲ್ಲು ಈ ಥರ ಎಲ್ಲ ನಡೆದಿದೆ ಇವತ್ತು ಲೈಫ್ ಫೀಡಲ್ಲಿ. ಏನೇನು ಆಯ್ತಾ ಹೋಗ್ತು ಇವತ್ತು ಲೈಫ್ ಫೀಡಲ್ಲಿ ಅಂತ ನಾನೀಗ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ರಕ್ಷಿತಾ ಮನೆಯವ್ರನ್ನೆಲ್ಲ ಕರೀತಾಳೆ, ಮನೆಯವ್ರನ್ನೆಲ್ಲ ಕರೆದಿ ಹೇಳ್ತಾಳೆ, ಬನ್ನಿ ಎಲ್ಲರೂ ಜನಗಳಿಗೆ ವಿಶ್ ಮಾಡೋಣ ಅಂತ ಕರೀತಾಳೆ. ಎಲ್ಲರೂ ಕೂಡ ಕೈ ಹಿಡ್ಕೊಂಡು ವಿಶ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಈ ರಕ್ಷಿತಾ ಮಾತ್ರ ಎಲ್ರಿಗೂ ನಮಸ್ಕಾರ ಜನಗಳೇ ಅಂತ ಹೇಳಕ್ಕೆ ಹೋಗ್ತಿರ್ತಾರೆ. ಆಗ ರಘು ಸರ್ ಕೈ ಕೊಡು, ಎಲ್ಲರೂ ಇಟ್ಕೊಂಡಿಲ್ವಾ, ಹಿಂಗೆ ಎಲ್ಲರೂ ಇಟ್ಕೊಂಡು ಹೇಳೋಣ ಅಂದ್ಬಿಟ್ಟು ಕೈ ಹಿಂಗೆ ಅವ್ಳಿಗೆ ಇಟ್ಕೋತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು, ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಹಿಂಗೆ ಸ್ವಲ್ಪ ಟರ್ನ್ ಆಗ್ತಿದ್ದಾರೆ. ಆವಾಗಲೇ ಸ್ಟಾರ್ಟ್ ಮಾಡಿದ್ಲು ಇವಳು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು, ಗಾಯ್ಸ್ ನಿಮ್ಮೆಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅಂತ. ಆಗ ಗಿಲ್ಲಿ ಅವಳ ಮೇಲೆ ಕತ್ತಿಟ್ಕೊಂಡು, ಅಯ್ಯೋ ನಿನ್ನ ಈಗ ತಾನೇ ಹೇಳಿಲ್ವಾ, ಈ ಗಾಳಿ ಇವಳೇ ಸಪ್ರೇಟಾಗಿ ಸ್ಟಾರ್ಟ್ ಮಾಡೋದು ಅಂತ ಸಂಪತ್ತಾಗ ನಮ್ಮನ್ನೆಲ್ಲ ಹೆಂಗೆ ಕರೆದೆ, ನೀನು ಒಬ್ಬಳೇ ನಿಂತ್ಕೊಂಡು ಹೇಳ್ಬೇಕಿತ್ತು ಕ್ಯಾಮ್ರಾ ಮೇಲೆ. ಈಗೆಲ್ಲ ಸೇರ್ಕೊಂಡು ಹೇಳಿದ್ವಿ, ಮತ್ತೆ ಹೋಗಿ ಕ್ಯಾಮ್ರಾ ಮುಂದೆ ಅವಳು ಒಬ್ಬಳೇ ಸಪ್ರೇಟಾಗಿ ಹೇಳ್ತಾಳೆ ಅಂತ. ಅವಳಿಗೆ ಮಾಮೂಲಿ ಹಂಗೆ ಗೊತ್ತಲ್ಲ, ಹಿಂಗೆ ಕತ್ತನ್ನ ಹಿಂಗೆ ಇಟ್ಕೊಂಡು ಹಿಂಗೆ ತಲೆ ಮೇಲೆ ತಟ್ಟೋದಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಈಗಲೂ ಮಾಡ್ತಾನೆ. ಆಗ ಗಿಲ್ಲಿ ರಘು ಸರ್ ಕೂಡ ಹೇಳ್ತಾರೆ, ಅಲ್ವಾ ನೋಡು ನಮ್ಮನ್ನೆಲ್ಲ ಕರೆದ್ಲು, ಇವಳು ಮತ್ತೆ ಹೋಗಿ ಸಪ್ರೇಟ್ ಬೇರೆ ಕ್ಯಾಮ್ರಾ ಮುಂದೆ ಹೇಳ್ತಾಳಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಆಗ ಕಾವ್ಯ ಕೂಡ ಸ್ಟಾರ್ಟ್ ಮಾಡ್ತಾರೆ, ಅಲ್ಲ ನೀವು ಹೇಳೋ ಸಂಪರ್ಕ ನಮ್ಮನ್ನೆಲ್ಲ ಏನು ಕರೆದೆ, ನೀನೇ ಹೇಳ್ಬಿಡ್ಬೇಕಾಗಿತ್ತು, ನಾವು ಬೇರೆ ಕಡೆ ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ವಿ. ಆಗ ರಕ್ಷಿತಾ, ಗಿಲ್ಲಿ ಅದು ನನ್ನ ಇಷ್ಟ, ನಾನು ಹೆಂಗಾರ ಮಾಡ್ಕೊಳ್ತೀನಿ, ನಿನಗೆ ಹೆಂಗೆ ಅಂದ್ಬಿಟ್ಟು ಗಿಲ್ಲಿಗೆ ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಗಿಲ್ಲಿ ಕೂಡ ಬಿಡಲೆ ಅಂತ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತಾನೆ ಅವನು ಕೂಡ. ಆಗ ಅವಳು ಹಿಂಗೆ ಗಿಲ್ಲಿಗೆ ಹಿಂಗೆ ಹೊಡೆದ್ಬಿಟ್ಟು ಅವಳು ಹಿಂಗೆ ಟರ್ನ್ ಆಗ್ಬಿಟ್ಟು ಹೋಗ್ತಾ ಇರ್ತಾಳೆ. ಆಗ ಗಿಲ್ಲಿ ಅವ್ನ ಶಾಲ್ ತೆಗೆದು ಅವಳಿಗೆ ಹಿಂಗೆ ಹಾಕೋಕ್ಕೂ ಒಂದೇ ಆಗೋಣ, ಅವಳು ಹಿಂಗೆ ತಿರ್ಕೊಳ್ಳೋಕ್ಕೂ ಒಂದೇ ಆಗೋಣ, ಹಿಂಗೆ ಶಾಲ್ ಹಿಂಗೆ ಹಾಕಿ ಹಿಂಗೆ ಎಳಿತಾನೆ, ಅವಳು ಮುಂದಕ್ಕೆ ಬಂದು ಫುಲ್ಲು ಡಿಚ್ಚಿ ಹೊಡಿತಾರೆ ಇಬ್ಬರು ಕೂಡ. ಆಗ ಅವಳಿಗೆ ಒಂಥರ ನಾಚಿಕೆ ಥರ ಬಿಡುಗಿಲ್ಲ ಅಂದ್ಬಿಟ್ಟು ಓಡೋಗ್ತಾಳೆ. ಅವಳಿಗೆ ಒಂಥರ ಅವ್ನು ನಗ್ತಾನೆ ಇರ್ತಾನೆ, ಅವನಿಗೆ ಏನಾಗುತ್ತೆ ಗೊತ್ತಿಲ್ಲ, ಅವ್ನು ನಗ್ತಾನೆ ಇರ್ತಾನೆ. ಅವ್ರು ಇಬ್ರಿಗೂ ಸ್ವಲ್ಪ ಡಿಚ್ಚಿ ಆಗಿ ಹೋಗುತ್ತೆ. ಯಾಕಂದರೆ ಅವ್ನು ಸುಮ್ಮನೆ ಹಿಂಗೆ ಹಾಕೋಣ ಅಂತ ಹೋಗ್ತಾನೆ, ಅವಳು ಹಿಂಗೆ ಸಡನ್ನಾಗಿ ಅವಳು ಟರ್ನ್ ಆಗ್ತಾಳಲ್ಲ, ಅದು ಇಬ್ರಿಗೂ ಹಿಂಗೆ ಎಳ್ದಿದ ತಕ್ಷಣ ಇಬ್ಬರು ಕೂಡ ಡಿಚ್ಚಿ ಆಗ್ತಾರೆ. ಇಬ್ಬರು ಕೂಡ ಅವಳು ನಾಚ್ಕೊಂಡು ಓಡೋಗ್ಬಿಡ್ತಾಳೆ ಬಿಡುಗಿಲಿ ಅಂತ. ಒಟ್ಟಿನಲ್ಲಿ ಆ ಸೀನ್ ಅಂತೂ ಸಖತ್ತಾಗಿರುತ್ತೆ ಇವತ್ತು ಲೈಫ್ ಫೀಡಲ್ಲಿ ಅಂತಲೇ ಹೇಳ್ಬೋದು. ಅದನ್ನ ಬಿಗ್ ಬಾಸ್ ಅವರು ಹಂಗೆ ಡಿಚ್ಚಿ ಆಗ್ತಿದ್ದಂಗೆ ಕಟ್ ಮಾಡಿ ಇಕ್ಬಿಟ್ರು, ಅದಕ್ಕೆ ಬೇರೆಯನ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒನ್ ಆಫ್ ದ ಬೆಸ್ಟ್ ಸೀನ್ ಅಂತ ಹೇಳ್ಬೋದು ಇವತ್ತು ಲೈಫ್ ಫೀಡಲ್ಲಿ. ಅದು ನೆನ್ನೆ ಕೂಡ ಗಿಲ್ಲಿ ಹೇಳ್ತಿರ್ತಾನೆ, ಕಾವ್ಯಂಗೆ ಹೇಳ್ತಿರ್ತಾನೆ, ಕಾವ್ಯ ಅವಳು ಸೆಕೆಂಡ್ ಹೀರೋಯಿನು, ಅವಳು ಬರೀ ಕೆಲಸ ಮಾಡ್ಕೊಂಡಿರೋದು ಹಾಗೆ ಹೀಗೆ ಅಂತ ಹೇಳ್ತಿರ್ತಾನೆ. ಆಗ ಇವಳು ಕೂಡ ಹೇಳ್ತಾಳೆ ರಕ್ಷಿತಾ, ಆಯ್ತಾಯ್ತು, ನೀನು ಜಾಸ್ತಿ ಒಳ್ಳೆ ಇಷ್ಟಪಡ್ತಿರ್ತೀಯ, ನಾನು ಸೆಕೆಂಡ್ ಹೀರೋಯಿನು, ನಾನು ನಿಮ್ಮಿಬ್ರಿಗೂ ಅಡುಗೆ ಮಾಡಿ ಬಟ್ಟೆ ಒಗ್ದು ಈ ಥರ ಎಲ್ಲ ನಿಮಗೆ ಕೆಲಸ ಮಾಡ್ಕೊಡ್ತಿರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತಿರ್ತೀನಿ ಅಂತ ಅವಳೇ ಒಪ್ಪುತ್ತಾ ಇರ್ತಾಳೆ. ಆಗ ಗಿಲ್ಲಿ ಕೂಡ ನಗ್ತಿರ್ತಾನೆ, ನೀನು ಸೆಕೆಂಡ್ ಹೀರೋಯಿನ್ ಮನೆ ಕೆಲಸಗಳನ್ನ ಮಾಡ್ಕೊಬಿಟ್ಟಲೆ ನೀನು ಅಂತ ಹೇಳ್ತಿರ್ತಾನೆ. ಆಗ ಪಾಪ ಅವಳು ಮುಖ ನೋಡೋಕ್ಕಾಗಲ್ಲ, ಆ ಕಡೆಗೆ ಕತ್ತು ಹಾಕೊಂಡು ಹಿಂಗೆ ತಲೆ ಆ ಕಡೆಗೆ ಹಾಕೊಂಡು ಮಲ್ಕೊಬಿಡ್ತಾಳೆ. ಆ ಕಡೆಗೆ ಹಾಕ್ಕೊಂಡು ಏನೋ ಯೋಚನೆ ಮಾಡೋ ಥರ ಕೂತ್ಕೊಬಿಡ್ತಾಳೆ. ಹಾಗೆಯೇ ಗಿಲ್ಲಿನ ರಕ್ಷಿತಾ ಎಷ್ಟು ಕೇರ್ ಮಾಡ್ತಾಳೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಗಿಲ್ಲಿನ ಹೇಳ್ತಿರ್ತಾಳೆ, ಬಟ್ಟೆ ಎಲ್ಲ ಫೋಲ್ಡ್ ಮಾಡು, ಈಗ ಬಿಗ್ ಬಾಸ್ ಅವ್ರು ನಿನ್ನೆಯಿಂದ ಹೇಳ್ತಿದ್ದಾರೆ, ನೀವು ಇದಕ್ಕೆಲ್ಲ ಸೂಟ್ ಕೇಸ್ ಒಳಗಡೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ, ನೀನು ನಾಳೆ ಮಾಡ್ತೀನಿ ಅಂತ ಹಿಂಗೆ ಇಲ್ಲಿವರೆಗೂ ಬಂದಿದೆಯಲ್ಲ, ಬಾ ನಾನು ಎತ್ತಿಕ್ತೀನಿ, ಬಾ ನಿಂಗೆ ಯಾವೇ ಬೇಕು ಇಕ್ಕು ಒಂದು 2-3 ಡ್ರೆಸ್ಸು, ನಾನು ಇದೆಲ್ಲ ಎತ್ತಿಕ್ತೀನಿ ಅಂತ ಅವಳೇ ಹೇಳ್ತಿದ್ದಾಳೆ. ಗಿಲ್ಲಿ ಬಿಡ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇದ್ದಾನೆ. ರಘು ಸರ್ ಕೂಡ ಬೈತಿದ್ದಾರೆ, ಅಯ್ಯೋ ಅವ್ನಿಗೆ ಇಲ್ಲ ಚಿಂತೆ, ನೀನು ಯಾಕೆ ಹಿಂಗಾಡ್ತಿದ್ಯಾ, ಬಿಟ್ಟಾಕು ಅಂತ ರಕ್ಷಿತಾಗೆ ರಘು ಸರ್ ಕೂಡ ಬೈತಾರೆ. ಆಮೇಲೆ ನಿನಗೆ ಬೈತಾನೆ, ಅದು ನನ್ನಿಷ್ಟ, ನೀನು ಯಾಕೆ ಇದು ಅಷ್ಟೊಂದು ಮಾಡ್ತೀಯ ಅಂದ್ಬಿಟ್ಟು ನಿನಗೆ ಬೈತಾನೆ, ಸುಮ್ಮನೆ ಹೋಗು ಅಂತ ರಕ್ಷಿತಾ ಅಂತ ರಘು ಸರ್ ಕೂಡ ಬೈತಾರೆ. ಆಗ ರಕ್ಷಿತಾ, ಆಗಲ್ಲ ಸರ್, ನೀವು ಫಿನಾಲೆ ಬಂತು, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ, ಅಲ್ಲಿ ನೋಡಿ ಎಲ್ಲ ಹೆಂಗೆ ಬಿದ್ದಿದೆ ಅವ್ರದ್ದು ಇದರಲ್ಲಿ ಡ್ರಾಯರಲ್ಲಿ ಅಂತ ಅವಳು ಅಂತಾಳೆ. ಅವಾಗ ಗಿಲ್ಲಿ ಹೇಳ್ತಾನೆ, ಬಿಡೆ ಸಂಜೆ 6 ಗಂಟೆ ಆಯ್ತದಲ್ಲ, ಅವಾಗ ಇಬ್ಬರು ಫೋಲ್ಡ್ ಮಾಡ್ಕೊಂಡು ಬಿಡೆ, ನಾನು 100% ನಿನ್ನ ಸಂಜೆ ಆಗಿದ ತಕ್ಷಣ ಕರಿತೀನಿ, ಇಬ್ಬರು ಕೂತ್ಕೊಂಡು ಫೋಲ್ಡ್ ಮಾಡೋಣ ಅಂತ ಹೇಳ್ತಾಳೆ. ನೀನು ಫೋಲ್ಡ್ ಮಾಡಬೇಡ, ನಾನೇ ಫೋಲ್ಡ್ ಮಾಡ್ತೀನಿ, ಈಗ ಮಾಡ್ತೀನಿ ಬಿಡು ಅಂದ್ರೆ ಅವ್ನು ಬಿಡ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆಯಿತು ಸಂಜೆ 6 ಗಂಟೆ ಮೇಲೆ ಮಾಡೋಣ ಅಂತ ಹೇಳ್ತಿದ್ದಾನೆ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಲೈಫ್ ಫೀಡಲ್ಲಿ ಅವರಿಬ್ಬರ ಮಧ್ಯೆ ಒಂದು ಸ್ಮಾಲ್ ಕನೆಕ್ಷನ್ ನಡೀತಾ ಇತ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು.